ಒಂದೇ ತರಹದ ಕ್ಯಾರೆಟ್ ಹಲ್ವಾ ತಿಂದು ತಿಂದು ಬೇಜಾರಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಖತ್ತಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಊಟಿ ಕ್ಯಾರೆಟ್ ಅರ್ಧ ಕೆಜಿ ಊಟಿ ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ರೀತಿ ಸಿಪ್ಪೆಯನ್ನು ನೀಟಾಗಿ ತೆಗೆದು ಇತ್ತಿಟ್ಕೊಳ್ತೀನಿ. ಸುಮಾರು 2 ಬಂತು ನನಗೆ ಊಟಿ ಕ್ಯಾರೆಟ್ ಅರ್ಧ ಕೆಜಿಗೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ತೀನಿ. ನೋಡಿ, ದಪ್ಪ ಪೀಸ್ ಅಂತ ಅಂದರೆ ಬೇಕಂದರೆ ಮಧ್ಯದಲ್ಲಿ ಇನ್ನೊಮ್ಮೆ ಒಂದು ಕಟ್ಸನ್ನು ಹಾಕ್ಕೊಳ್ಳಿ. ಈಗ ನೀಟಾಗಿ ಕಟ್ ಮಾಡಿದ್ದಾಯಿತು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದಕ್ಕೆ 1 ಕಪ್ನಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ, 1 ಕಪ್ ಸಾಕು, ಜಾಸ್ತಿ ಬೇಡ ಆಯಿತಾ. 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ನುಣ್ಣಗೆ ಪೇಸ್ಟ್ ಆಗಿದೆ. ಈಗ ಇದನ್ನು ಶೋಧಿಸ್ಕೊಳ್ಳೋಣ. ಜಾಲರಿ ಮೇಲೆ ಇನ್ನೊಂದು ಜಾಲರಿಯನ್ನು ಇಟ್ಟು ಈ ರೀತಿ ನೀಟಾಗಿ ಹಾಕ್ಕೊಳ್ತೀನಿ. ಈಗ ಆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಮತ್ತೆ ಇದನ್ನು ಈ ರೀತಿ ನೀರನ್ನು ಹಾಕಿ ಶೋಧಿಸ್ಕೊಳ್ತೀನಿ. ಕೆಳಗಡೆ ಮಾತ್ರ ನಮಗೆ ಕ್ಯಾರೆಟ್ ಜ್ಯೂಸ್ ಬರ್ತಿದೆ, ನೋಡ್ತಾ ಇರ್ಬೋದು. ಈಗ ಮೇಲ್ಗಡೆ ಇರುವಂತಹ ಏನಿದೆ ಇದು ಈ ವೇಸ್ಟು, ಇದನ್ನು ಬೇಕಂದರೆ ನೀವು ಕ್ಯಾರೆಟ್ ಹಲ್ವಾ ಮಾಡ್ಕೋಬಹುದು ಬೇಕು ಅಂತ ಅಂದರೆ. ಇಲ್ಲ ಅಂದರೆ ಕಂಪ್ಲೀಟಾಗಿ ನೀವು ಗೊಬ್ಬರ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಳಿ. ಈಗ ನೋಡಿ, ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಅದರಲ್ಲಿರುವಂಥ ನೀರನ್ನು ಸಂಪೂರ್ಣವಾಗಿ ತೆಗೆದುಕೊಳ್ತೀನಿ. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂಚೂರು ಕೂಡ ಗಂಟಿರಬಾರ್ದು. ಗಂಟಿದ್ರೆ ಸ್ನೇಹಿತರೆ ಚೆನ್ನಾಗಾಗೋದಿಲ್ಲ ಆಯಿತಾ. ಸೊ ಈಗ ರೆಡಿ ಆಯಿತು. ಈಗ ಇದಕ್ಕೆ ಒಂದು 2 ಡ್ರಾಪ್ನಷ್ಟು ರೆಡ್ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ. ಈ ಫುಡ್ ಕಲರ್ ಹಾಕೋದ್ರಿಂದ ಒಳ್ಳೆ ಕಲರ್ ಇರುತ್ತೆ ಅಂಥೇಳಿ. ಸೊ ಈ ಫ್ಲೇವರು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತು ರುಚಿಯಾಗಿರುತ್ತೆ. ಸೊ ಈ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಕಾಯ್ತಿದ್ದಾಗೇ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಗೋಡಂಬಿ ಎಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಗೋಡಂಬಿಯನ್ನು ಒಂದು 3 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಒಂದು 5 ರಿಂದ 6 ಬಾದಾಮಿಯನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗ ಆಯಿತು. ಈಗ ಇದನ್ನೇನು ಮಾಡ್ತೀನಿ, ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದು ಎತ್ತಿಟ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಷ್ಟೇ ಸ್ನೇಹಿತರೆ. ಈಗ ಅದೇ ಪಾತ್ರೆಗೆ ನಾನಿಲ್ಲಿ 1 ಕಪ್ನಷ್ಟು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ. ಈಗ ಇದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಚೆನ್ನಾಗಿ ಕರಗಲಿ ಸ್ನೇಹಿತರೆ. ನಮಗೇನು ಈ 1 ಎಳೆ ಪಾಕ 2 ಎಳೆ ಪಾಕ ಬೇಕು ಅನ್ನೋದೇನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಆಯಿತಾ. ಸೊ ಈಗ ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ನಾವು ರೆಡಿ ಮಾಡಿರುವಂಥ ಮಿಶ್ರಣ ಏನಿದೆ ಆಯಿತಾ, ಕ್ಯಾರೆಟ್ ಜ್ಯೂಸ್ ಜೊತೆಗೆ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ನೋಡಿ, ಆ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಕೈ ಬಿಡದ ಹಾಗೆ ತಿರುಗಿಸ್ಕೋಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ತಿರುಗಿಸ್ಬೇಕು ಅಂತ ಅಂದರೆ ಇದು ನೋಡ್ತಿದ್ದ ಹಾಗೆಯೇ ಕೇವಲ ಒಂದು 5 ನಿಮಿಷದಲ್ಲಿ ಗಟ್ಟಿಯಾಗಿಬಿಡುತ್ತೆ. ಸೊ ನೋಡಿ, ಎಷ್ಟು ಬೇಗ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ ಅಂದರೆ ನೋಡ್ತಿದ್ದಾಗೇ ಗಟ್ಟಿಯಾಗೋಯ್ತು. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾನೇನು ಮಾಡ್ತೀನಿ, ಈಗ ಇದಕ್ಕೆ ಮತ್ತೆ 1/4 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೆನಪಲ್ಲಿರಲಿ, 1/4 ಕಪ್ನಷ್ಟು ನೀರು. ಅಲ್ಲಿಗೆ ಒಟ್ಟು ನಾನು ಎಷ್ಟು ನೀರು ಬಳಸಿರೋದು, 1/4 ಕಪ್ನಷ್ಟು ನೀರನ್ನು ಬಳಸಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆ ಫ್ಲೇವರ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಏಲಕ್ಕಿ ಎಸೆನ್ಸನ್ನು ಹಾಕ್ತಾ ಇದ್ದೀನಿ. ಸುಮಾರು ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು ಸ್ನೇಹಿತರೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸುಮಾರು 3 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಈ ಇಡೀ ರೆಸಿಪಿಗೆ. ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಮಿನಿಮಮ್ ಅಂತ ಅಂದರು 20 ರಿಂದ 25 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀವಿ. ಒಂಥರ ರಬ್ಬರ್ ಥರ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ. ತುಂಬ ಪೇಷನ್ಸಿಂದ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಗಟ್ಟಿ ಆಗ್ತಿದೆ. ಈಗ ನಾನೇನು ಮಾಡ್ತೀನಿ, ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಬೇಯಿಸ್ಕೊಳ್ತಾನೆ ಇದ್ದೀವಿ. ನಾನು ಹೇಳ್ದಂಗೆ ಸುಮಾರು 25 ನಿಮಿಷನಾದರೂ ನಾವು ಬೇಯಿಸ್ಕೊಳ್ಳೇಬೇಕಾಗತ್ತೆ. ಆ ಟೆಕ್ಸ್ಚರ್ ನೋಡ್ತಿದ್ದೀರಾ ಹೇಗಿದೆ ಅಂತ. ಈಗ ಮತ್ತೆ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಸಾಕು. ನೀವು ಹೋಗ್ತಾ ಬರ್ತಾ ಅವಾಗವಾಗ ಈ ರೀತಿ ತಿರುಗಿಸ್ಕೊಳ್ತಾ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಹಿಂಗೆ ಒಟ್ಟಿನಲ್ಲಿ 3 ಟೇಬಲ್ ಸ್ಪೂನ್ ಒಂದು ಬೌಲಲ್ಲಿ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡಿ, ಗೊತ್ತಾಯ್ತಾ. ಸೊ ಈಗ ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಬುರು ಅಂತ ನೊರೆ ಬಂದಂಗೆ ಬರ್ತಿರುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿತಾ.
ಈಗ ಸುಮಾರು ಒಂದು 25 ನಿಮಿಷ ಆಗಿದೆ. ನೋಡ್ತಾ ಇರ್ಬೋದು ರಬ್ಬರ್ ಕನ್ಸಿಸ್ಟೆನ್ಸಿಗೆ ಬರ್ತಿದೆ. ಈ ರೀತಿ ಗಟ್ಟಿಯಾಗಿರಬೇಕು, ಗ್ಲಾಸಿ ಆಗಿರಬೇಕು ಆಯಿತಾ, ಮಿರ ಅಂತ ಮಿಂಚ್ತಿರಬೇಕು. ಸೊ ಇವಾಗ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ತೀನಿ ಆಯಿತಾ. ಇನ್ನೊಂದು ಟ್ರೇ ಅಥವಾ ಬೌಲು ಪ್ಲೇಟು ಯಾವುದಾದ್ರೂ ತೆಗೆದುಕೊಳ್ಳಿ. ಇದಕ್ಕೆ ಬಟರ್ ಪೇಪರ್ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಪಿಸ್ತಾನ ನಾನು ಕೆಳಗಡೆ ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ. ಈಗ ನಂತರ ನಾವು ಮಾಡಿರುವಂತಹ ಹಲ್ವಾ ಏನಿದೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ನಾವು ಇದನ್ನು ಏನು ಎಕ್ಸ್ಟ್ರಾ ಏನು ಹಾಕಬೇಕು ಅನ್ನೋದೇನಿಲ್ಲ. ಇದ್ರ ಮೇಲ್ಗಡೆ ಮತ್ತೆ ತುಪ್ಪ ಉದುರಿಸ್ಬೇಕು ಅನ್ನೋದಿಲ್ಲ. ಬಟರ್ ಪೇಪರ್ಗೆ ತುಪ್ಪನೋ ಎಣ್ಣೆನೋ ಸಾವರಬೇಕು ಅನ್ನೋದು ಕೂಡ ಏನಿಲ್ಲ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಪಿಸ್ತಾನ ಉದುರಿಸ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ನೀವು ಹೀಗೆ ಹಾಕಿದ್ರು ಕೂಡ ಆಯಿತು. ಈಗಿದು ಮಿನಿಮಮ್ ಅಂತ ಅಂದರೆ 2 ರಿಂದ 3 ಅವರ್ ಹಾಗೆ ಬಿಟ್ಬಿಡಿ. ಒಂದು 2 ಅವರ್ 3 ಅವರ್ ಆದ ನಂತರ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಿಮ್ಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಚೂರು ಕೂಡ ಕೈ ಕಚ್ತಾ ಇಲ್ಲ. ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾಗ್ತಿದೆ ಅಲ್ಲ. ಈಗ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ಸನ್ನು ಮಾಡ್ಕೊಳ್ಳೋಣ. ಕಟ್ಸ್ ಮಾಡಿಬಿಟ್ಟು ನೀಟಾಗಿ ನಿಮಗೆ ಟ್ರಯಾಂಗಲ್ ಶೇಪ್ ಬೇಕು, ಡೈಮಂಡ್ ಶೇಪ್ ಬೇಕು, ಯಾವ ಶೇಪ್ ಬೇಕಾದರೂ ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ಸಖತ್ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ನೋಡಿ, ಇಲ್ಲಿ ನಾನು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಆ ಟೆಕ್ಸ್ಚರ್ ನೋಡ್ತಿದ್ದೀರಾ ಎಷ್ಟು ತಿಕ್ಕಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಆ ರಬ್ಬರ್ ಥರ ಹೇಗಿದೆ ಅಂತ ನೋಡಿ. ಸಖತ್ ಅಂದರೆ ಸಖತ್ ರುಚಿಯಾಗಿರುತ್ತೆ. ಖಂಡಿತ ಸ್ನೇಹಿತರೆ, ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನೀವೇ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ. ಸೊ ಈ ರೀತಿ ಹೊಸ ಹೊಸ ವಿಡಿಯೋಸ್ ಬೇಕು ಅಂದರೆ ಖಂಡಿತ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನೀವು ನನ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.